ಮಾಡೋಣ. ಇವತ್ತಿಗೆ ಮೊದಲ ಕ್ವಶನ್ ಪೇಪರ್ ಇದೆ. ಎಲ್ಲ ಕ್ವಶನ್ಸ್ಗೂ ನೋಡ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಟೈಮ್ ವಾಚ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರಿಬೇಡಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ಈ ಕಡೆ ಸಮಾಜ ಸುಧಾರಣಾ ಸಂಘಗಳಿದ್ದಾವೆ, ಈ ಕಡೆ ಸ್ಥಾಪಕರಿದ್ದಾರೆ, ಸರಿಯಾಗಿರ್ತಕ್ಕಂಥ ಜೋಡಿ ಜೊತೆ ನೀವೇನು ಮಾಡಬೇಕಾಗಿತ್ತು, ಹೊಂದಿಸಿ ಬರಿಬೇಕಿತ್ತು. ಸಿ ಆಪ್ಷನ್ ಏನದಪ್ಪ ಅಂತಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಅದ. ಸೊ ಬ್ರಹ್ಮ ಸಮಾಜ, ರಾಜಾರಾಮ್ ಮೋಹನ್ ರಾಯ್ ಬರ್ತಾರೆ. ರಾಮಕೃಷ್ಣ ಮಿಷನ್, ಸ್ವಾಮಿ ವಿವೇಕಾನಂದರವರು ಬರ್ತಾರೆ. ಪ್ರಾರ್ಥನಾ ಸಮಾಜ, 3 ಡಿ ಆತ್ಮಾರಾಮ್ ಪಾಂಡುರಂಗ್. ನೆಕ್ಸ್ಟ್ ಆರ್ಯ ಸಮಾಜ, ದಯಾನಂದ ಸರಸ್ವತಿ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಬರ್ತಾರೆ. ಇದು ಹೊಂದಿಸಿ ಬರಿಬೇಕಾಗಿರ್ತಕ್ಕಂಥ ಜೋಡಿ ಇತ್ತು. ಎರಡನೇ ಪ್ರಶ್ನೆ, ಹಿಟ್ಲರ್ ಗ್ಲೋಬಲ್ಸ್ ಎಂಬ ವಿಶೇಷ ಮಂತ್ರಿಗಳನ್ನ ನೇಮಕ ಮಾಡಿದ್ದ ಉದ್ದೇಶ ಕೇಳಿದ್ದಾರೆ. ಸರಿಯಾದ ಉತ್ತರ ಸಿ, ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು. ಪ್ರಶ್ನೆ 3, ನೊಬೆಲ್ ಬಹುಮಾನವನ್ನು ಗಳಿಸಿದ ವಿಶ್ವಸಂಸ್ಥೆಯ ಆಶ್ರಯ ಸಂಸ್ಥೆಯ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. 3ರಲ್ಲಿ ಉತ್ತರ ಆಯ್ಕೆ ಬಿ, ಯುನಿಸೆಫ್. ಪ್ರಶ್ನೆ 4, ನಮ್ಮ ಸಂವಿಧಾನದ 24ನೇ ವಿಧಿಯು ಮಹತ್ವದ್ದಾಗಿದೆ, ಏಕೆಂದರೆ ಅದು ಅಂತ ಕೇಳಿದರೆ. ಡಿ, ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಿದೆ ಅನ್ನೋದು ಸರಿ ಇದೆ. 5, ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದಿಂದ ಅಕ್ಟೋಬರ್ ತಿಂಗಳಲ್ಲಿ ಹಿಂದೆ ಸರಿಯಲು ಕಾರಣ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಎ, ಭಾರತ ಕಡಿಮೆ ಉಷ್ಣಾಂಶ ಹೆಚ್ಚು ಒತ್ತಡದ ಪ್ರದೇಶವಾಗಿ ಪರಿವರ್ತನೆ ಹೊಂದುತ್ತದೆ. 6ನೇ ಪ್ರಶ್ನೆ, ಅತ್ಯಂತ ವಿನಾಶಕಾರಿ ವಾಯುಗೋಳಿಯ ವಿಪತ್ತು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಸಿ, ಆವರ್ತ ಮಾರುತ. ಪ್ರಶ್ನೆ 7, ಈ ಕೆಳಗಿನವುಗಳಲ್ಲಿ ಸರ್ಕಾರದ ಪ್ರತ್ಯಕ್ಷ ತೆರಿಗೆ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರತ್ಯಕ್ಷ ತೆರಿಗೆ ಅಂದರೆ ಅದು ವೈಯಕ್ತಿಕ ವರಮಾನ ತೆರಿಗೆ ಬರ್ತದೆ. ಲಾಸ್ಟ್ ಕ್ವಶನ್ ಇದೆ, ಒಬ್ಬ ವ್ಯಕ್ತಿ 25 ಲಕ್ಷ ಬೆಲೆ ಬಾಳುವ ಕಾರನ್ನು ತೆಗೆದುಕೊಂಡಿದ್ದಾನೆ, ಅದರಲ್ಲಿ ಕೆಲವು ದೋಷಗಳಿವೆ, ಕಂಪನಿಯವರು ಸ್ಪಂದಿಸುತ್ತಿಲ್ಲ, ಆ ವ್ಯಕ್ತಿ ಯಾವ ಆಯೋಗಕ್ಕೆ ದೂರು ಸಲ್ಲಿಸಬೇಕು? 25 ಲಕ್ಷ ಇದೆ. ಸೊ ಅದು ಏನಾಗ್ತದಪ್ಪ ಅಂದರೆ ಜಿಲ್ಲಾ ಗ್ರಾಹಕ ವೇದಿಕೆಗೆ ಹೋಗ್ತದೆ. ಇನ್ನು ಒಂದಂಕದ 8 ಪ್ರಶ್ನೆಗಳಿರ್ತಾವೆ. ನೆಕ್ಸ್ಟ್ ಪಾರ್ಟಲ್ಲಿ ಪ್ರಶ್ನೆ 9, ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಉಕ್ಕಿನ ಮನುಷ್ಯ ಎಂದು ಯಾಕೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ, ಭಾರತದ ದೇಶೀಯ ಸಂಸ್ಥಾನಗಳ ವಿಲೀನಗೊಳಿಸುವ ಕಾರ್ಯಭಾರವನ್ನು ಯಶಸ್ವಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ಅವರು ನಿರ್ವಹಣೆಯನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಪ್ರಶ್ನೆ 10, ಅಲಿಘರ್ ಚಳವಳಿಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಸೊ ಮುಸ್ಲಿಮರ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ತಾತ್ವಿಕ ವಿಚಾರಗಳನ್ನು ಬದಲಿಸಿಕೊಂಡು ಪೂರ್ವ ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದೇ ಅಲಿಘರ್ ಚಳವಳಿಯ ಉದ್ದೇಶ ಆಗಿತ್ತು. 11, ವಿಶ್ವಸಂಸ್ಥೆಗೆ ಸ್ಥಾಪನೆಗೆ ಕಾರಣಕರ್ತರು ಯಾರು ಅಂತ ಕೇಳಿದ್ದಾರೆ. 3 ಜನ ಇದ್ದಾರೆ. ಇಂಗ್ಲೆಂಡ್ನ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಜೋಸೆಫ್ ಸ್ಟಾಲಿನ್, ಅಮೆರಿಕಾದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು. 12, ಶ್ರಮ ವಿಭಜನೆ ಎಂದರೇನು ಅಂತ ಪ್ರಶ್ನೆ ಇದೆ. ಒಂದು ಕೆಲಸವನ್ನು ಜನರು ತಮ್ಮ ಹಿತಾಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣತಿ, ಕೌಶಲ್ಯ ಮತ್ತು ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡೋದಕ್ಕೆ ಶ್ರಮ ವಿಭಜನೆ ಅಂತಲೇ ಕರಿತೀವಿ. 13, ಉತ್ತರದ ಮೈದಾನವನ್ನು ಸಂಚಯನ ಮೈದಾನ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ನದಿಗಳು ಒತ್ತು ತಂದ ಹಾಕಿದ್ದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರೋದರಿಂದ ಸಂಚಯನ ಮೈದಾನ ಅಂತ ಕರಿತೀವಿ. 14, ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಎಂದು ಯಾಕೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರೋದ್ರಿಂದ ಅದನ್ನು ಸಿಲಿಕಾನ್ ಸಿಟಿ ಅಂತ ಕರೀತಾರೆ. 15ನೇ ಪ್ರಶ್ನೆ, ವಿತ್ತೀಯ ಕೊರತೆ ಎಂದರೇನು ಅಂತ ಕೇಳಿದ್ದಾರೆ. ಏನಿದೆ ಆನ್ಸರ್ ಅಂದರೆ ಸರ್ಕಾರದ ಕಂದಾಯ ಮತ್ತು ಸಾಲೇತರ ಬಂಡವಾಳ ಆದಾಯಗಳಿಗಿಂತ ಸರ್ಕಾರದ ವೆಚ್ಚ ಹೆಚ್ಚಾಗಿದ್ದರೆ ಅದನ್ನು ವಿತ್ತೀಯ ಕೊರತೆ ಅಂತ ಕರಿತೀವಿ. 16ನೇ ಪ್ರಶ್ನೆ, ವಿಶ್ವ ಗ್ರಾಹಕ ದಿನವಾಗಿ ಮಾರ್ಚ್ 15ನೇ ಏಕೆ ಆಚರಿಸಲಾಗ್ತದೆ. ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ 1915 ಮಾರ್ಚ್ 15ರಂದು ತಮ್ಮ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ ಎಂಬುವ ಹಕ್ಕುಗಳ ವಿಧಾಯಕವನ್ನು ಅಂಗೀಕರಿಸಿದರು. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ 4 ಪಾಯಿಂಟ್ಸ್ ಆದರೂ ನೀವು ಬರಿತಾ ಹೋಗಬೇಕು. 17ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ. ಸೊ ಇಲ್ಲಿ ಬಹಳಷ್ಟಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ದೇಶಿ ರಾಜರ ಬ್ರಿಟಿಷ್ ಸೇನಾ ತುಕಡಿ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ದೇಶೀಯ ರಾಜರು ಸೇನೆಯ ವೆಚ್ಚ ಭರಿಸಬೇಕು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅಧಿಕಾರಿಯನ್ನು ನೇಮಕ ಮಾಡಬೇಕು. ಇತರೆ ಯುರೋಪಿಯನ್ನರನ್ನು ರಾಜನ ಆಸ್ಥಾನದಲ್ಲಿ ನೇಮಿಸಿಕೊಳ್ಳುವಂತಿಲ್ಲ. ಯುದ್ಧ ಸಂಧಾನದಲ್ಲಿ ಗವರ್ನರ್ ಜನರಲ್ನ ಅನುಮತಿ ಪಡೆಯಲೇಬೇಕು. ಕಂಪನಿಯ ಆಂತರಿಕ ಬಾಹ್ಯ ರಕ್ಷಣೆ ನೀಡುವುದು ಅಂತ ಕೊಟ್ಟಿದ್ದಾರೆ.
18ನೇ ಪ್ರಶ್ನೆ, ಎರಡನೇ ಮಹಾಯುದ್ಧ ಹಲವಾರು ಪರಿಣಾಮಗಳಿಗೆ ಕಾರಣವಾಯಿತು. ಈ ವಾಕ್ಯವನ್ನು ಸ್ಪಷ್ಟೀಕರಿಸಿ. ಇಲ್ಲಿ ಅಪಾರ ಸಾವು ನೋವಾಯಿತು, ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ಬದಲಾವಣೆಯಾಯಿತು, ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು, ಯುದ್ಧ ಗೆದ್ದ ದೇಶಗಳು ಭದ್ರತಾ ಮಂಡಳಿಯ ಖಾಯಂ ಸದಸ್ಯರಾದರು, ರಷ್ಯಾ ಅಮೆರಿಕ ಪರಸ್ಪರ ವಿರೋಧಿ ಬಣಗಳಾದವು, ಶೀತಲ ಸಮರಕ್ಕೆ ನಾಂದಿಯಾಯಿತು, ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳಿಂದ ಸ್ವಾತಂತ್ರ್ಯದ ಘೋಷಣೆ ಆಯಿತು. 2 ಮಾರ್ಕ್ಸಿಗೆ ಕೇಳಿದರೆ 4 ಪಾಯಿಂಟ್ ಬರೀರಿ, 3 ಮಾರ್ಕ್ಸಿಗೆ ಕೇಳಿದರೆ 6 ಪಾಯಿಂಟ್ ಬರೀರಿ. 19, ಭಯೋತ್ಪಾದನೆಯ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳು ಯಾವುವು? ಇಲ್ಲಿ ಎಸ್ ತನ್ನ ಅನ್ಯರ ನೆಲದ ಭಯೋತ್ಪಾದನೆಗೆ ತೀವ್ರ ವಿರೋಧ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನಿಗ್ರಹಕ್ಕೆ ತೀವ್ರ ಪ್ರಯತ್ನ, ವಿಶೇಷ ಪರಿಣತಿ ಪಡೆ ರಚನೆ, ಉಗ್ರಗಾಮಿಗಳ ನಿಗ್ರಹಕ್ಕೆ ರಕ್ಷಣಾ ಪಡೆ ಬಳಕೆ, ಭಾರತದಿಂದ ಶಾಂತಿ ಪ್ರಿಯ ನೀತಿಯ ಪ್ರತಿಪಾದನೆ. ಇನ್ನೊಂದು ಪ್ರಶ್ನೆ ಇದೆ, ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇಲ್ಲಿ ಇದು ಸಾಮಾಜಿಕವಾಗಿ ಭಿನ್ನತೆ, ಪರಸ್ಪರ ಅಪನಂಬಿಕೆ ಮತ್ತು ಭಯವನ್ನು ಸೃಷ್ಟಿಸುತ್ತದೆ. ಕೋಮುವಾದ ಸಮಾಜದಲ್ಲಿ ಗುಂಪುಗಾರಿಕೆಯನ್ನು ಸೃಷ್ಟಿಸುತ್ತದೆ, ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿ ಸೃಷ್ಟಿ ಮಾಡುತ್ತದೆ, ಸಮಾಜದ ನೆಮ್ಮದಿಯನ್ನು ಕೆಡಿಸ್ತದೆ, ವ್ಯಕ್ತಿಗಳ ಜೀವ ಮತ್ತು ಸ್ವತ್ತುಗಳು ನಾಶವಾಗ್ತವೆ, ಗುಂಪುಗಳ ಮಧ್ಯೆ ಪರಸ್ಪರ ದೋಷಾರೋಪಣೆ, ದೈಹಿಕ ಹಲ್ಲೆ ನಡೀತದೆ. ಭಾರತದ ಮಟ್ಟಿಗೆ ಕೋಮುವಾದ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಗೆ ಮಾರಕನೇ ಆಗಿದೆ ಅಂತ ನಾವೇನು ಮಾಡ್ತೀವಿ ಬರಿತೀವಿ. ಇನ್ನು 20ರಲ್ಲಿ ಕೈಗಾ ವಿರೋಧಿ ಚಳವಳಿಗೆ ಕಾರಣಗಳು ಏನು ಅಂತ ಕೇಳಿದ್ದಾರೆ. ಅಲ್ಲಿ ಅರಣ್ಯನಾಶ, ಅಣುವಿಕಿರಣ, ಪರಿಸರ ಮಾಲಿನ್ಯ, ಜೀವ ಪ್ರಭೇದ ಹಾನಿ ಅಂತ 4 ಪಾಯಿಂಟ್ಸ್ ಬರೀರಿ. ಇನ್ನು ಬಾಲ್ಯ ವಿವಾಹದ ಪರಿಣಾಮಗಳು ಏನು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಬಾಲ್ಯ ವಿವಾಹದ ಪರಿಣಾಮಗಳು ಮಕ್ಕಳ ಮೇಲೆ ದೌರ್ಜನ್ಯ, ಹಿಂಸೆ, ಅಧಿಕ ಲೈಂಗಿಕ ದೌರ್ಜನ್ಯ, ಅನಾರೋಗ್ಯ, ತಾಯಿ ಮರಣ, ನಿರ್ಲಕ್ಷ್ಯ, ಶೋಷಣೆ, ಅಪೌಷ್ಟಿಕತೆ, ರಕ್ತಹೀನತೆ ಮತ್ತು ಗರ್ಭಪಾತ ಅಂತಕ್ಕದ್ದನ್ನು ಬರಿಬೇಕಿತ್ತು. ಇನ್ನು ಅರಣ್ಯ ಸಂರಕ್ಷಣೆಗೆ ನಿಮ್ಮ ಸಲಹೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ಏನೆಲ್ಲ ಸಲಹೆಗಳಿದಾವಪ್ಪ ಅಂದ್ರೆ, ಘರ್ಷಿತ ಮರಗಳನ್ನು ತೆಗಿಬೇಕು, ಅರಣ್ಯ ರೋಗಗಳ ನಿಯಂತ್ರಣ ಮಾಡಬೇಕು, ಸಸಿ ನೆಡಬೇಕು, ಬೀಜಗಳನ್ನು ಹರಡಬೇಕು, ಅಕ್ರಮ ಮರ ಕಡಿಯುವುದಕ್ಕೆ ನಿಷೇಧ ಮಾಡಬೇಕು, ಮೇಯಿಸುವಿಕೆಗೆ ತಡೆ ನೀಡಬೇಕು, ಮರ ನೆಡಲು ಪ್ರೋತ್ಸಾಹ ಕೊಡಬೇಕು, ಸಾಮಾಜಿಕ ಅರಣ್ಯ ಯೋಜನೆಗಳನ್ನು ಜಾರಿ ಮಾಡಬೇಕು. 22, ಮಳೆ ಕೊಯ್ಲು ಇಂದು ಅತಿ ಅಗತ್ಯ. ಈ ಹೇಳಿಕೆಯನ್ನು ಸಮರ್ಥಿಸಿರಿ. ಯಾಕೆ ಮಳೆ ಕೊಯ್ಲು ಬೇಕು ಅಂದರೆ, ತಾರತಮ್ಯದಿಂದ ಕೂಡಿದ ಜಲಸಂಪತ್ತಿನ ಹಂಚಿಕೆ, ಕಡಿಮೆ ಮಳೆಗಾಲದ ಅವಧಿ, ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಸಹದೀರ್ಘ ಮಳೆ ರಹಿತ ಪ್ರದೇಶಗಳಾಗಿ ನಿರ್ಮಾಣವಾಗುತ್ತಿರುವುದು, ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ. 23, ಭಾರತದ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ದಾರೆ. ಅದರಲ್ಲಿ ಬಡತನ, ನಿರುದ್ಯೋಗ, ಅನಕ್ಷರತೆ, ನಗರಗಳ ವಿಸ್ತರಣೆ, ಮೂಲಭೂತ ಸೌಕರ್ಯಗಳ ಕೊರತೆ, ಹಳ್ಳಿ ನಗರಗಳ ಅಂತರದ ಹೆಚ್ಚಳ, ಕೈಗಾರಿಕೆ ಮತ್ತು ಸೇವಾ ವಲಯದ ವಿಸ್ತರಣೆ, ಗುಡಿ ಕೈಗಾರಿಕೆ ನಾಶ, ಅರಣ್ಯ ನಗರ ವಲಸೆ ಮತ್ತು ಅನಾರೋಗ್ಯ ಅಂತ ಪಾಯಿಂಟ್ಸ್ಗಳು ಬರ್ತಾವೆ. ಇನ್ನು 24, ಉದ್ಯಮಶೀಲತೆಯು ಸಾಹಸದ ಕಾರ್ಯವಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಅಲ್ಲಿ ಏನೂ ಇಲ್ಲದುದನ್ನು ಸೃಜಿಸುವ ಸಾಮರ್ಥ್ಯ, ಬೇರೆಯವರಿಂದ ಕಷ್ಟಸಾಧ್ಯವಾದ ಗೊಂದಲಮಯ, ವಿರೋಧಾತ್ಮಕ ಮತ್ತು ಅಸ್ತವ್ಯಸ್ತೆಯಿಂದ ಕೂಡಿದ ಅವಕಾಶವನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವುದು, ಅವಕಾಶಗಳ ಅನ್ವೇಷಣೆ, ನಷ್ಟದ ಲೆಕ್ಕಾಚಾರ, ಲಾಭ ಪಡೆಯುವುದು, ಕಷ್ಟ ನಷ್ಟ ಮತ್ತು ಅನಿಶ್ಚಿತತೆಗಳನ್ನು ಎದುರಿಸೋದು ಅಂತ ಇತ್ತು. ಇಷ್ಟು 2 ಅಂಕದ ಪ್ರಶ್ನೆಗಳೇ ಆಗಿತ್ತು. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ. ಪ್ರಶ್ನೆ 25, ರಾಜಮಾರ್ತಾಂಡವರ್ಮನು ಡಚ್ಚರನ್ನು ಯಶಸ್ವಿಯಾಗಿ ನಿಯಂತ್ರಿಸಿದನು ಎಂಬುದನ್ನು ವಿವರಿಸಿ. ಇಲ್ಲಿ ರಾಜಮಾರ್ತಾಂಡನ ಬಗ್ಗೆ ಬರೀಬೇಕು. ಡಚ್ ಕೂಟವನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರಕವನ್ನು ವಶಪಡಿಸಿಕೊಂಡ. 1741ರಲ್ಲಿ ಡಚ್ಚರ ದಾಳಿಯನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಿದ. ಕೊಳಚಲ್ ಯುದ್ಧದಲ್ಲಿ ಮೇಲುಗೈ ಸಾಧಿಸಿದ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕನ್ನು ಸ್ಥಾಪಿಸಿದ. ಡಚ್ಚರ ಹಿಡಿತದಲ್ಲಿದ್ದ ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕನ್ನು ಸ್ಥಾಪಿಸಿದ. 1753 ಆಗಸ್ಟ್ 15ರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು. ಇನ್ನು 26, ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಅಭಿವೃದ್ಧಿಶೀಲ ಆಲೋಚನೆಗಳನ್ನೊಳಗೊಂಡ ಒಂದು ಹೊಸ ತಲೆಮಾರನ್ನು ಸೃಷ್ಟಿಸಿತು. ಸಮರ್ಥಿಸಿರಿ. ಈ ಪ್ರಶ್ನೆಗೆ ಇರತಕ್ಕಂಥ ಉತ್ತರ ಇದೆ. ಭಾರತೀಯರಿಗೆ ಆಧುನಿಕತೆ, ಜಾತ್ಯತೀತ ಪ್ರಜಾಪ್ರಭುತ್ವ ಪರಿಕಲ್ಪನೆಯ ಪರಿಚಯ, ಭಾರತೀಯರಲ್ಲಿ ರಾಷ್ಟ್ರೀಯವಾದದ ಮನೋಭಾವದ ಬೆಳವಣಿಗೆ, ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ, ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ದೇಶದ ಏಕತೆಯು ಬೆಳವಣಿಗೆ ಆಯಿತು, ವೃತ್ತಪತ್ರಿಕೆಗಳ ಉದಯ ಬೆಳವಣಿಗೆ, ಬ್ರಿಟಿಷ್ ಆಡಳಿತದ ಬಗ್ಗೆ
ವಿಮರ್ಶಾತ್ಮಕ ಅಭಿಪ್ರಾಯದ ಬೆಳವಣಿಗೆ, ಸ್ವಾತಂತ್ರ್ಯ ಚಳವಳಿಯ ಮೇಲೆ ಪರಿಣಾಮ, ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಯ ಆರಂಭ. 3 ಅಂಕಕ್ಕೆ 6ರಿಂದ 8 ಪಾಯಿಂಟ್ಸ್ ಬರೆದ್ರೆ ಸಾಕು. ಆನಿ ಬೆಸೆಂಟ್ ರವರ ಸುಧಾರಣಾ ಕ್ರಮಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಆನಿ ಬೆಸೆಂಟ್ ರವರು ಏನು ಮಾಡಿದ್ದಾರೆ ಅಂದರೆ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದರು. ಎಲ್ಲ ವರ್ಗಗಳಿಗೆ ಶಿಕ್ಷಣ, ಬನಾರಸ್ ಹಿಂದೂ ಕಾಲೇಜ್ನ ಸ್ಥಾಪನೆ, ನ್ಯೂ ಇಂಡಿಯಾ ಕಾಮನ್ ಫೀಲ್ ಪತ್ರಿಕೆ ಆರಂಭ, ಹೋಮ್ ರೂಲ್ ಚಳವಳಿ ಆರಂಭ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯ ಭಾಗಿ, ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರು ಆನಿ ಬೆಸೆಂಟ್ರೇ ಆಗಿದ್ದರು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಿರೀಕ್ಷಿತ ಯಶಸ್ಸು ತರದಿರಲು ಕಾರಣಗಳು ಏನು? ವಿಫಲತೆಗೆ ಕಾರಣಗಳು ಬರಿಬೇಕು. ದಂಗೆ ಭಾರತಾದ್ಯಂತ ಹೋರಾಟ ವ್ಯಾಪಿಸಿರಲಿಲ್ಲ. ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ನಡೆದ ಹೋರಾಟ ಯೋಜಿತ ದಂಗೆ ಆಗಿರಲಿಲ್ಲ. ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತ. ಭಾರತೀಯ ಸೈನಿಕರಲ್ಲಿ ಭಿನ್ನತೆ, ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ, ಹೋರಾಟಗಾರರಲ್ಲಿ ನಿಶ್ಚಿತ ಗುರಿಯಿಲ್ಲ, ದೇಶೀಯ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ, ಸೈನಿಕರು ಜನರ ವಿಶ್ವಾಸ ಕಳೆದುಕೊಂಡರು. 28ನೇ ಪ್ರಶ್ನೆ, ಭಾರತ ಮತ್ತು ರಷ್ಯಾ ದೇಶಗಳು ಅಂದಿನಿಂದ ಇಂದಿನವರೆಗೂ ಸೌಹಾರ್ದಯುತವಾದ ಬಾಂಧವ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದನ್ನು ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ. ಭಾರತ ರಷ್ಯಾ ದೇಶದ ನಡುವಿನ ಸಂಬಂಧ ಹಿಂದೆ ಮತ್ತು ಇಂದು ಸಹ ಉತ್ತಮ ಸಂಬಂಧ. ಭಾರತ ಅಲಿಪ್ತ ನೀತಿ ಅನುಸರಿಸಿತು. ಭಾರತ ಸೋವಿಯತ್ ಒಪ್ಪಂದದ ಪ್ರಗತಿ. ಚೀನಾ ದಾಳಿಯನ್ನು ರಷ್ಯಾ ಖಂಡಿಸಿತು. ಗೋವಾ ವಿಮೋಚನೆಗೆ ರಷ್ಯಾ ಸಹಾಯ ಮಾಡಿತು. ತಾಷ್ಕಂಡ್ ಒಪ್ಪಂದ ನಡೆಯಲು ರಷ್ಯಾ ಸಹಕಾರ ನೀಡಿತು. 20 ವರ್ಷಗಳ ಶಾಂತಿ ಮತ್ತು ಮೈತ್ರಿ ಸಹಕಾರಕ್ಕೆ ಭಾರತ ರಷ್ಯಾ ದೇಶ ಸಹಿ ಹಾಕಿದವು. ಭಿಲೈ, ಭೋಕರೋ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ರಷ್ಯಾ ಸಹಾಯ ಮಾಡಿತು. ಕೈಗಾರಿಕಾ ವಾಣಿಜ್ಯ ಪ್ರಗತಿಗೆ ನೆರವು. ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸ್ಥಾನ ಕೊಡಬೇಕಂತ ರಷ್ಯಾ ವಾದಿಸ್ತಾನೇ ಬಂದಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅಸ್ಪೃಶ್ಯತೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿರಲು ಕಾರಣವಾದ ಅಂಶಗಳು. ಇವತ್ತು ಕಡಿಮೆ ಆಗ್ತಾ ಇದೆ. 17ನೆಯ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡಿದೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಯಾಗಿದೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಯಾಗಿದೆ. ಸಮಾನತೆಯ ಹಕ್ಕು, ಸಾರ್ವತ್ರಿಕ ಮತದಾನ, ಶಿಕ್ಷಣ, ರಾಜಕೀಯ, ಉದ್ಯೋಗದಲ್ಲಿ ಮೀಸಲಾತಿ, ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ. 1986ರಲ್ಲಿ ಅಸ್ಪೃಶ್ಯತಾ ನಿವಾರಣೆಗೆ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ. ಪ್ರಶ್ನೆ 30, ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನಿವಾರಿಸಲು ನಿಮ್ಮದೇ ಆದ ಸಲಹೆಗಳನ್ನು ನೀಡಿ ಅಂತ ಕೇಳಿದ್ದಾರೆ. ಯಾವೆಲ್ಲ ಸಲಹೆಗಳನ್ನು ಕೊಡ್ಬೋದು? ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸೋದು, ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ, ಬದಲಿ ಸ್ಥಳೀಯ ಸಂಪನ್ಮೂಲಗಳ ಬಳಕೆ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಬಳಕೆಗೆ ಪ್ರೋತ್ಸಾಹ, ಶಕ್ತಿ ಸಂಪನ್ಮೂಲಗಳ ಮಿತವಾಗಿ ಬಳಸಲು ತಿಳುವಳಿಕೆ, ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ಉತ್ಪಾದಿಸೋದು, ಪುನರ್ ಬಳಕೆ ಮಾಡಬಹುದಾದ ಶಕ್ತಿ ಸಂಪನ್ಮೂಲಗಳನ್ನು ಬಳಸೋದು. ಇಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ, ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ನಿಮ್ಮ ಸಲಹೆಗಳು ಏನು? ಮಣ್ಣು ಸಂರಕ್ಷಣೆ ಮತ್ತು ನಿರ್ವಹಣೆ, ಇಲ್ಲಿ ಅಡ್ಡಬದುಗಳ ನಿರ್ಮಾಣ, ಅರಣ್ಯನಾಶದ ನಿಯಂತ್ರಣ, ಅಧಿಕ ಮೇಯಿಸುವಿಕೆ ತಡೆಯುವುದು, ಚೆಕ್ ಡ್ಯಾಂ ನಿರ್ಮಾಣ, ಹುಲ್ಲುಗಾವಲು ನಿರ್ಮಾಣ, ಕೊರಕಲು ನಿಯಂತ್ರಣ, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಮರು ಅರಣ್ಯೀಕರಣ, ನೀರಿನ ಯೋಜಿತ ಬಳಕೆ, ಅಣೆಕಟ್ಟು ನಿರ್ಮಾಣ, ಸಮೋನ್ನತಿ ಬೇಸಾಯ, ಮೆಟ್ಟಿಲು ಪಂಕ್ತಿಯ ಬೇಸಾಯ. ರಸ್ತೆ ಸಾರಿಗೆಯ ತೊಡಕುಗಳನ್ನು ಪಟ್ಟಿ ಮಾಡಿ ಅಂತ 31ನೇ ಪ್ರಶ್ನೆ ಇದೆ. ಇವೆಲ್ಲ ಏನಿದಾವಪ್ಪ ಅಂದ್ರೆ ರಸ್ತೆ ಸಾರಿಗೆ ತೊಡಕುಗಳಿದಾವೆ. ಒಂದು 6 ಪಾಯಿಂಟ್ಸ್ ಆದರೂ ನೀವು ಬರೀರಿ. 32, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಾತ್ರ ಅಪಾರ ಅಂತ ಕೇಳಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳು ಯಾವೆಲ್ಲ ಕೆಲಸವನ್ನು ಮಾಡಿದಾವೆ, ಯಾವ ಕ್ಷೇತ್ರದಲ್ಲಿದ್ದಾವೆ ಅಂತ ಕೊಟ್ಟಿದ್ದೀನಿ, ಅದನ್ನು ಸಹಿತ ಸ್ವಲ್ಪ ನೋಡ್ಕೊಳ್ರಿ. ಇನ್ನು ವೈಯಕ್ತಿಕ ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವೆ ವ್ಯತ್ಯಾಸ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ದಾಗೂ ಕೇಳಿದ್ದಾರೆ. ವೈಯಕ್ತಿಕ ಹಣಕಾಸು, ಸಾರ್ವಜನಿಕ ಹಣಕಾಸು, ಅದ ಒಂದು 4 ಪಾಯಿಂಟ್ಸ್ ಆದರೂ ಬರೀರಿ. ಇನ್ನು ಬ್ಯಾಂಕುಗಳು ಹಲವು ಸೇವೆಗಳನ್ನು ಸಲ್ಲಿಸ್ತವೆ ಅಂತ ಹೇಳಿದ್ದಾರೆ. ಬ್ಯಾಂಕ್ ಕೊಡ್ತಕ್ಕಂಥ ಸೇವೆಗಳು ಯಾವ್ಯಾವು? ಅದು ಬಹಳ ಸಾಲ ಕೊಡ್ತದ, ಠೇವಣಿಗಳನ್ನು ಇಡ್ತದ, ಹಣದ ವರ್ಗಾವಣೆ, ಹಣದ ಭದ್ರತೆ, ಹಣದ ವಸೂಲಾತಿ, ಅವುಗಳನ್ನು ಬರೀರಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳು ಯಾವುವು ಅಂತ ಕೇಳಿದ್ದಾರೆ. ಅದು ಜಿಲ್ಲಾ ಕೇಂದ್ರಗಳು, ರಾಷ್ಟ್ರೀಯ ಕೈಗಾರಿಕಾ ನಿಗಮ ನಿಯಮಿತ, ಸಣ್ಣ ಪ್ರಮಾಣದ ಕೈಗಾರಿಕಾ ಸೇವಾ ಸಂಸ್ಥೆ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ, ಸಣ್ಣ ಪ್ರಮಾಣದ ಕೈಗಾರಿಕಾ ಸಂಸ್ಥೆ, ಕೈಗಾರಿಕಾ ಪ್ರದೇಶ, ತಾಂತ್ರಿಕ ಸಲಹಾ ಸಂಸ್ಥೆಗಳು. 4 ಪಾರ್ಸಲ್ ನೋಡಿ. ತೀವ್ರಗಾಮಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮನೋತೀವ್ರತೆಯನ್ನು ತಂದುಕೊಟ್ಟರು. ತೀವ್ರಗಾಮಿಗಳ ಪಾತ್ರವನ್ನು ಬರಿಬೇಕಾಗಿತ್ತು. ಅವ್ರದ್ದು ಯಾವೆಲ್ಲ ಇದಾವೆ ಅನ್ನೋದನ್ನು
ಬಹಳ ಇದಾವೆ. ಒಂದು 8ರಿಂದ 10 ಪಾಯಿಂಟ್ಸ್ಗಳನ್ನ ನೋಡ್ಕೊಡ್ರಿ, ಅದನ್ನು ಬರೀರಿ. ಇನ್ನು ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಕೇಳಿದ್ದಾರೆ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಭಾಳ ಇದಾವೆ. ಓಕೆನಾ, ಸುಮಾರು ಇಲ್ಲಿ ನಾನು ಒಂದು 16 ಕೊಟ್ಟಿದ್ದೀನಿ. ಒಂದು 8ರಿಂದ 10 ಆದರೂ ನೀವೇನು ಮಾಡಿರಿ, ನೋಡಿಕೊಂಡು ಬರೀರಿ. ಇನ್ನು ಇತ್ತೀಚಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯ ಕೇಳಿದ್ದಾರೆ. ಸೊ ಬುಡಕಟ್ಟು ವರ್ಗದವರು ಕೂಡ ಬಹಳ ಬಂಡಾಯಗಳನ್ನು ಮಾಡಿದರು. ಅವರ ಒಂದು ಸಾಧನೆ ಕೂಡ ಬಹಳ ಇದೆ, ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಪರಿಸ್ಥಿತಿ ಉತ್ತಮ ಸಾಧನೆ ಮಾಡಲು ಪೂರಕವಾಗಿದೆ ಅಂತ ಕೇಳಿದ್ದಾರೆ. ಸೊ ಮಹಿಳಾ ಸ್ಥಾನಮಾನವನ್ನು ಉತ್ತಮಪಡಿಸಲಿಕ್ಕಿರ್ತಕ್ಕಂಥ ಕ್ರಮಗಳು ಅವೆಲ್ಲ ಬರಿಬೋದು. ಅದನ್ನು ಒಂದು 8ರಿಂದ 10 ಪಾಯಿಂಟ್ಸ್ಗಳನ್ನು ನೋಡ್ರಿ. ಇನ್ನು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರ ಕೇಳಿದ್ದಾರೆ. ಕೃಷಿಯ ಪ್ರಾಮುಖ್ಯತೆ ಬರಿಬೇಕಿತ್ತು. ಅಲ್ಲಿನೂ ಕೂಡ ಒಂದು 10 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರೀಬೇಕು. ಇನ್ನು ನೆಕ್ಸ್ಟ್ ಭಾರತದ ನಕ್ಷೆಯಲ್ಲಿ ನಿಮ್ಗೆ ನೀಲಗಿರಿ, ಭಾರತದ ಆದರ್ಶ ವೇಳೆ ರೇಖಾಂಶ, ಬಾಂಬೆ ಹೈ, ಗೋವಿಂದ ಸಾಗರ, ಇದು ನೀಲಗಿರಿ ಇದೆ. ಇದು ಎರಡನೇದಿರೋದು ಭಾರತದ ಆದರ್ಶ ವೇಳೆ ರೇಖಾಂಶ, ಇಲ್ಲಿ ಬಾಂಬೆ ಹೈ ಬರ್ತದೆ, ಇದು ಗೋವಿಂದ ಸಾಗರ ಬರ್ತದೆ. ನೋಡ್ಕೊಡ್ರಿ. ಇನ್ನೂ